ಸೊಸೆ ಸೊಸೆ. ಕೀರ್ತಿ, ಇವಾಗ ನೀನೇನು ಹೇಳಿಲ್ಲ ಅಂದ್ರೆ ನಂಗೆ ತುಂಬಾ ಬೇಜಾರಾಗುತ್ತೆ. ರಾಘವ್, ನಾನು ಯಾವತ್ತಾದ್ರೂ ನಿಮ್ಗೆ ಅದು ಕೊಡ್ಸಿ ಇದು ಕೊಡ್ಸಿ ಅಂತ ಕೇಳಿದಿನ? ನೀವು ಏನೇ ತಂದ್ಕೊಟ್ರು ನನ್ಗೆ ಇಷ್ಟ ಆಗುತ್ತೆ. ಯಾಕಂದ್ರೆ ಅದನ್ನ ನೀವು ಪ್ರೀತಿಯಿಂದ ತಂದ್ಕೊಟ್ಟಿರೋದು ಅಂತ ನನಗೆ ಗೊತ್ತು. ಅದಕ್ಕೆ ನೀವು ಕಸ ತಂದ್ಕೊಟ್ರು ಅದನ್ನ ಪ್ರೀತಿಯಿಂದ ಎತ್ತಿಟ್ಕೋತೀನಿ. ಹಾಗಾದ್ರೆ ಇದು ಕಸನ? ಕಸದ ತರ ಕಾಣಿಸ್ತಾ ಇದೆಯಾ? ಇಲ್ಲಪ್ಪ. ನೀವು ನನಗೆ ಏನ್ ತಂದ್ಕೊಟ್ರಿ ಅನ್ನೋದು ಮುಖ್ಯ ಅಲ್ಲ, ತಂದ್ಕೊಟ್ರಿ ಅನ್ನೋದೇ ದೊಡ್ಡ ವಿಷಯ. ಗಾಯತ್ರಿ, 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 ಗಾಯತ್ರಿ. ಒಂದ್ಸಲ ಕೂಗಿದ್ರೆ ನನ್ ಕಿವಿ ಕೇಳ್ಸತ್ತೆ, ನಾನೇನ್ ಕಿವಿಡಿ ಅಲ್ಲ. ಆಯ್ತು ಮರೈತಿ. ಗಾಯತ್ರಿ ನೋಡು, ನಿನ್ನ ಸೀಮಂತಕ್ಕೆ ನಾನೊಂದು ಸೀರೆನ ಸೆಲೆಕ್ಟ್ ಮಾಡಿದ್ದೀನಿ. ನನಗೆ ಇಂಟ್ರೆಸ್ಟ್ ಇಲ್ಲ. ಹಾಗಂದ್ರೆ ಆಗತ್ತೆ ಗಾಯತ್ರಿ. ನೋಡು, ನಿನ್ನ ಇಷ್ಟವಾದ ಕಲರ್ನ ನಾನೇ ಸೆಲೆಕ್ಟ್ ಮಾಡಿದ್ದೀನಿ, ಒಂದ್ಸತಿ ನೋಡು. ಕೇಶವ್, ಈಗ ನಾನು ಸೀರೆ ನೋಡೋ ಮೂಡಲ್ಲಿಲ್ಲ, ಆಮೇಲೆ ನೋಡ್ತೀನಿ. ಅಲ್ಲಿ ಬಿಸಾಕ್ಬಿಟ್ಟು ಹೋಗಿ. ಯಾಕೆ, ಏನಾಯ್ತು? ಯಾಕೆ ಹೀಗೆ ಆಡ್ತಿದ್ಯಾ? ಅಲ್ಲ ಗಾಯತ್ರಿ, ನಾನು ನಿನ್ಗೇನಾದ್ರೂ ತಂದ್ರೆ ಏನಾದ್ರೂ ಹೇಳ್ಬೇಕು ಅಂದ್ರೆ ನೀನ್ ಇಂಟ್ರೆಸ್ಟ್ ತೋರ್ಸಲ್ಲ ಅಂತೀಯಪ್ಪ. ಯಾಕೆ? ಕೇಶವ್ ಪ್ಲೀಸ್. ಗಾಯತ್ರಿ, ಅಷ್ಟು ಪ್ರೀತಿಯಿಂದ ಈ ಸೀರೆನ ಸೆಲೆಕ್ಟ್ ಮಾಡಿದ್ದೀನಿ. ನೋಡು, ರಾಘವ ಕೀರ್ತಿಗೆ ಸೆಲೆಕ್ಟ್ ಮಾಡ್ದ, ಚೇತನ್ ವಸುದಾಗ್ ಸೆಲೆಕ್ಟ್ ಮಾಡ್ದ, ಅಪ್ಪ ಅಮ್ಮನಿಗೆ ಸೆಲೆಕ್ಟ್ ಮಾಡಿದ್ರು. ಹಾಗೆ ನಾನು ಕೂಡ ನಿನ್ಗೊಂದು ಸೀರೆನ ಸೆಲೆಕ್ಟ್ ಮಾಡಿದೆ. ಅಪ್ಪ ಸೆಲೆಕ್ಟ್ ಮಾಡಿದ ಸೀರೆನ ಅಮ್ಮ ತಕ್ಷಣ ಇಷ್ಟಪಟ್ಬಿಟ್ರು. ಗಾಯತ್ರಿ, ನೀನು ನೋಡು. ಗಾಯತ್ರಿ, ಬಹುಶಃ ನಿನ್ಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ ಅನ್ಸುತ್ತಪ್ಪ. ಹೌದು, ನಿಮ್ ಬಗ್ಗೆ ನನ್ಗೆ ಪ್ರೀತಿನೇ ಇಲ್ಲ, ಓಕೆನಾ? ಹಾಗಂದ್ರೆ ಹೇಗೆ ಗಾಯತ್ರಿ? ಗಾಯತ್ರಿ, ಅಟ್ಲೀಸ್ಟ್ ಒಂದ್ಸತಿ ತೆಗ್ದು. ಈಗೇನು, ನೀವು ತಂದಿರೋ ಈ ಸೀರೆನ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೇಕು ತಾನೆ? ಸರಿ, ಹೇಳ್ತೀನಿ. ಸರಿಯಾಗಿ ಕೇಳಿಸ್ಕೊಳ್ಳಿ ಕೇಶವ್, ನೀವು ತಂದಿರೋ ಈ ಸೀರೆ ತುಂಬಾ ಚೆನ್ನಾಗಿದೆ, ಕಲರು ಚೆನ್ನಾಗಿದೆ, ನನಗೆ ತುಂಬಾನೇ ಇಷ್ಟ ಆಯ್ತು, ಓಕೆನಾ? ಒಂದ್ಸತಿ ಸೀರೆ ನೋಡ್ಲಿಲ್ಲ. ವಸು ಡಾರ್ಲಿಂಗ್. ಏನು? ನಾನು ಇನ್ನು ಎಷ್ಟು ಅರ್ಥ ಮಾಡ್ಕೊಂಡಿರ್ಬೋದು? ಯಾರಿಗ್ ಗೊತ್ತು? ಅದಕ್ಕೆ ತಾನೇ ಮನೇಲಿ ಇವತ್ತು ಪರೀಕ್ಷೆ ಇಟ್ಟಿರೋದು. ಸೀರೆ ಒಂದು ಬಂದಾಗಂತೂ ನಾನು ಮನೇಲಿ ಇರಲಿಲ್ಲ, ಆದ್ರೆ ನಾನೇ ಅಂಗಡಿಗೆ ಹೋಗಿ ನನ್ನ ವಸುಗೋಸ್ಕರ ಸೀರೆ ಸೆಲೆಕ್ಟ್ ಮಾಡ್ಕೊಂಡ್ ಬಂದಿದ್ದೀನಿ. ಇದ್ರೊಳಗಡೆ ಸೀರೆ ಇದೆ. ನಾನು ನಿಂಗೆ ಯಾವ ತರದ ಸೀರೆ ಸೆಲೆಕ್ಟ್ ಮಾಡಿರ್ಬೋದು ಅನ್ನೋ ಕುತೂಹಲ ನಿಂಗೆ ಇದೆಯಲ್ವಾ? ನೋಡು ಹೇಗಿದೆ, ಚೆನ್ನಾಗಿದ್ಯಾ? ಕಲರ್ ಚೆನ್ನಾಗಿದೆ ತಾನೆ? ನಾನೇನು ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ನಿಂಗೆ ಅನ್ಸತ್ತಾ? ನೋಡು. ಇದೇನ್ ಸೀರೆ ತಂದಿದ್ಯಾ ಚೇತು? ಯಾಕೆ ವಸು? ಸ್ವಲ್ಪನೂ ಟೇಸ್ಟೇ ಇಲ್ಲ ನಿಂಗೆ. ವಸು, ಒಂದು ಚೂರು ಚೆನ್ನಾಗಿಲ್ಲ. ಇದು ಒಂದ್ ಕಲ್ಲರ, ಇದು ಒಂದ್ ಸೆಲೆಕ್ಷನ್. ನೀನ್ ನನ್ನನ್ನ ಸರಿಯಾಗಿ ಅರ್ಥನೇ ಮಾಡ್ಕೊಂಡಿಲ್ಲ ಚೇತು. ಐ ಆಮ್ ವೆರಿ ಸಾರಿ. ವಸು, ಸೀರೆ ಚೆನ್ನಾಗಿಲ್ವಾ? ನಾನು ಸರಿಗೆ ಸೆಲೆಕ್ಟ್ ಮಾಡಿಲ್ವಾ? ನಿಂಗೆ ನಿಜವಾಗ್ಲೂ ಇಷ್ಟ ಆಗ್ಲಿಲ್ವಾ? 1% ಇಷ್ಟ ಆಗ್ಲಿಲ್ಲ. ಇದ್ರಲ್ಲೇ ಪ್ರೂವ್ ಆಗೋಯ್ತಲ್ಲ ನೀನ್ ನನ್ನನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತ. ನನ್ ಟೇಸ್ಟ್ ನಿನಗೆ ಗೊತ್ತೇ ಇಲ್ಲ. ನೀನ್ ನನ್ನನ್ನು ಲವ್ವೇ ಮಾಡಿಲ್ಲ. ನನ್ ಬೇಕು ಬೇಡ್ಗಳು ನಿಂಗೆ ಸರಿಯಾಗಿ ಗೊತ್ತೇ ಇಲ್ಲ. ವಸು ವಸು ವಸು, ಪ್ಲೀಸ್ ಪ್ಲೀಸ್ ಬೇಜಾರು ಮಾಡ್ಕೋಬೇಡ. ನಿನ್ಗೇನು ಇವಾಗ ಸೀರೆ ಬೇಡ ತಾನೆ, ಬಿಟ್ಟಾಕೋ. ಈಗಲೇ ಹೋಗಿ ಎಕ್ಸ್ಚೇಂಜ್ ಮಾಡ್ಕೊಂಬರ್ತೀನಿ. ನೀನು ಸಿಟ್ಟು ಮಾಡ್ಕೊಂಬೇಡ ಚಿನ್ನ, ಪ್ಲೀಸ್. ಅದು ನಾನು ಸ್ವಲ್ಪ ಕನ್ಫ್ಯೂಸ್ ಆಗ್ಬಿಟ್ಟೆ ಅನ್ಸುತ್ತೆ. ಬೇಜಾರು ಮಾಡ್ಕೋಬೇಡ, ಈಗಲೇ ಎಕ್ಸ್ಚೇಂಜ್ ಮಾಡ್ಕೊಂಬರ್ತೀನಿ. ಯಾಕೆ ವಸು, ಯಾಕೆ ನಗ್ತಾ ಇದೆಯಾ? ಏನಾಯ್ತು? ಚೇತು, ನೀನು ಈ ತರ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೀನ್ ಅಮಾಯಕನ್ ತರ ಗೋಗರಿಯೋದು, ನನ್ ಮೆಚ್ಚಿಸೋದಕ್ಕೆ ಪ್ರಯತ್ನ ಪಡೋದು, ಇದೆಲ್ಲ ಎಷ್ಟು ಮಜವಾಗಿರುತ್ತೆ ಗೊತ್ತಾ? ಅಂದ್ರೆ ಅರ್ಥ ಆಗ್ಲಿಲ್ಲ. ಅಲ್ಲ, ನಾನು ಪರಿಪಾಟ್ಲು ಪಡೋದು ನಿನ್ ತಮಾಷೆ ಅಂತ ಅನ್ಸತ್ತಾ? ನಾನು ಈಗಲೇ ಹೋಗಿ ಬೇರೆ ಸೀರೆ ತಗೊಂಡ್ಬರ್ತೇನೆ. ಚೇತು ಚೇತು, ಬೇಡ ಕಣೋ. ಯಾಕೆ?
ಸುಮ್ಮನೆ ಹಾಗೆ ಹೇಳ್ದೆ ಕಣೋ. ಸೀರೆ ಚೆನ್ನಾಗಿಲ್ಲ ಅಂದ್ರೆ ನೀನ್ ನನ್ ಮುಂದೆ ಗೋಗರಿತಾ ನಿಂತ್ಕೊಳ್ಳೋದು, ಬೇರೆ ಸೀರೆ ತರ್ತೀನಿ ಅಂತ ಹೊರಡೋದು, ಇದೆಲ್ಲ ನೀನ್ ನನ್ ಮೇಲೆ ಇಟ್ಟಿರೋ ಪ್ರೀತಿ ತೋರ್ಸುತ್ತೆ. ಅದಕ್ಕೆ ತಮಾಷೆ ಮಾಡ್ದೆ. ಇದನ್ ಮತ್ತೆ ಮತ್ತೆ ನೋಡಿದ್ರೆ ಬೇಸರ ಆಗಲ್ಲ. ಸೀರೆ ತುಂಬಾ ಚೆನ್ನಾಗಿದೆ. ತಾನೆ? ನಿಜ ಕಣೋ, ಸೀರೆ ನಂಗೆ ತುಂಬಾ ಇಷ್ಟ ಆಯ್ತು. ಒಳ್ಳೆ ಟೇಸ್ಟ್ ನಿಂದು. ನನಗೆ ಯಾವ ಕಲರ್ ಚೆನ್ನಾಗಿ ಕಾಣಿಸುತ್ತೆ, ಯಾವ ಸೀರೆ ಇಷ್ಟ ಆಗುತ್ತೆ ಅಂತ ನೀನ್ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ಯಾ. ಎಲ್ಲ ನೀನ್ ನನ್ ಮೇಲೆ ಇಟ್ಟಿರೋ ಪ್ರೀತಿ. ನೀನ್ ಇದೆಯಲ್ಲ, ಒಂದ್ ನಿಮಿಷಕ್ಕೆ ಎಷ್ಟು ಫೂಲ್ ಮಾಡ್ಬಿಟ್ಟೆ ನನ್ನ, ಎಷ್ಟು ಗಾಬರಿ ಆಗೋಗಿದ್ ಗೊತ್ತಾ? ಇಷ್ಟೆಲ್ಲ ನಾನು ನಿನ್ ಪ್ರೀತಿಸ್ತೀನಿ, ಒಂದ್ ಸೀರೆ ಕರೆಕ್ಟಾಗಿ ಸೆಲೆಕ್ಟ್ ಮಾಡಕ್ಕಾಗ್ಲಿಲ್ವಂತ ತುಂಬಾ ಬೇಜಾರಾಯ್ತು. ನಿನ್ನನ್ನು ಏನ್ ಮಾಡ್ಬೇಕು ಅಂದ್ರೆ ಸುಮ್ಮನೆ ಹಾಗೆ ಮಾಡ್ದೆ ಕಣೋ. ಎಲ್ಲದಕ್ಕಿಂತ ನೀನ್ ಪ್ರೀತಿ ದೊಡ್ಡದು. ನೀನ್ ಯಾವುದೇ ಸೀರೆ ತಂದಿದ್ರು ನಂಗೆ ಇಷ್ಟ ಆಗ್ತಿತ್ತು. ನಿಜ ಹೇಳ್ಬೇಕು ಅಂದ್ರೆ ಸೀರೆ ತುಂಬಾ ಚೆನ್ನಾಗಿದೆ. ವಾವ್, ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಚೇತು. ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಶಾರದಾ, ಮನೆಯಲ್ಲಿ ಸೀಮಂತದ ತಯಾರಿ ಬರದಿಂದ ನಡೀತಾ ಇದೆ. ನೀನು ಈಗಿದ್ದಿದ್ರೆ ಹೇಗಿರ್ತಿತ್ತು ಅಂತ ಯೋಚನೆ ಮಾಡ್ತಾ ಇದ್ದೆ. ನೀನಿದ್ದಿದ್ರೆ ಈ ಸಂಭ್ರಮ ಬೇರೆನೇ ಆಗಿರ್ತಾ ಇತ್ತು. ನನ್ನ ಸೊಸೆ ಪ್ರೆಗ್ನೆಂಟು, ಅವಳು ಸೀಮಂತ ಅಂತ ನೀನು ಖುಷಿಗೆ ಪಾರವೇ ಇರ್ತಿರ್ಲಿಲ್ಲ. ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ನಿನ್ನ. ಮಾವ, ಅತ್ತೆ ಫೋಟೋ ಮುಂದೆ ನಿಂತು ಏನ್ ಮಾತಾಡ್ತಿದ್ವಿ ಮಾವ? ಏನಿಲ್ಲ, ನಿಮ್ ಕಣ್ಣೀರು ಸುಳ್ಳು ಹೇಳಲ್ಲ. ಏನು ಅಂತ ಹೇಳಿ, ಏನ್ ಯೋಚನೆ ಮಾಡ್ತಾ ಇದ್ರಿ? ಏನಿಲ್ಲಮ್ಮ, ನಿಮ್ಮ ಅತ್ತೆ ನೆನಪಾದ್ಲು, ಅದಕ್ಕೆ ಅವಳು ಫೋಟೋ ಮುಂದೆ ನಿಂತಿದ್ದೆ. ತುಂಬ ಭಾವುಕ ಹೆಂಗಸು. ಸಂತೋಷ ದುಃಖ ಏನೇ ಆದರೂ ಒಂದು ಸ್ವಲ್ಪ ಜಾಸ್ತಿನೇ ಅವಳಿಗೆ. ಅದರಲ್ಲೂ ನಿನ್ನ ಸೀಮಂತ ಅಂತ ಗೊತ್ತಾಗಿದ್ದಿದ್ರೆ ಅವಳು ಖುಷಿ ಎಷ್ಟು ಪಡ್ತಿದ್ಲು ಅಂತ ಹೇಳೋಕೆ ಆಗಲ್ಲ. ಹೌದು ಮಾವ, ಅತ್ತೆ ಬಗ್ಗೆ ನನಗೆ ಗೊತ್ತಿಲ್ವಾ? ಅದನ್ನ ನೀವ್ ಹೇಳ್ಬೇಕಾ? ಈ ಸಂದರ್ಭದಲ್ಲಿ ಅವ್ರು ಇರ್ಬೇಕಾಗಿತ್ತು ನಿಜ, ಆದ್ರೆ ಅವರಿಲ್ಲ. ನಮ್ ದುರಾದೃಷ್ಟ. ಏನ್ ಮಾಡೋದು? ಮೊದಲೇ ನಾನು ನನ್ನದು ಅನ್ನೋ ಮಮಕಾರ ಜಾಸ್ತಿ ಅವಳಿಗೆ. ತುಂಬ ಒಳ್ಳೆ ಹೆಂಗಸು. ನಾನು ಯಾವತ್ತೂ ಅವಳಿಗೆ ಗಿಫ್ಟು ಅಂತ ಕೊಡಿಸೋದಾಗ್ಲಿ ಅವಳು ಕೇಳೋದಾಗ್ಲಿ ಯಾವತ್ತೂ ಇರಲಿಲ್ಲ. ಇನ್ಫ್ಯಾಕ್ಟ್ ನಾನು ಅತ್ತಿಗೆಗೆ ಎಷ್ಟೋ ಸಲ ಗಿಫ್ಟ್ ತೊಗೊಂಬಂದಿದ್ದೀನಿ. ಅವಳು ಯಾಕೆ ಅಂತಲೂ ಕೇಳ್ತಿರ್ಲಿಲ್ಲ, ಕೋಪನೂ ಮಾಡ್ಕೊಳ್ತಿರ್ಲಿಲ್ಲ. ಅಷ್ಟು ಒಳ್ಳೆ ಹೆಂಡತಿ ನಾನು ಕಳ್ಕೊಂಡ್ಬಿಟ್ಟೆ. ಅವಳಿಲ್ಲದ ಈ ಮನೆ ಮನಸ್ಸು ಎರಡು ಬಿಕ್ಕೋ ಹೊನಿಸ್ತಾ ಇದೆಯಮ್ಮ. ಹಾಗ್ಯಾಕೆ ಅನ್ಕೋತೀರಿ ಮಾವ? ಇವತ್ತು ಈ ಮನೆ ಸಂತೋಷವಾಗಿದೆ, ನೆಮ್ಮದಿಯಾಗಿದೆ ಅಂದ್ರೆ ಅದಕ್ಕೆ ಅತ್ತೆನೇ ಕಾರಣ. ಹೌದು ಮಾವ, ಅತ್ತೆ ಎಲ್ಲೇ ಇದ್ರು ಪ್ರತಿ ಕ್ಷಣ ನಮ್ಮನ್ನ ನೋಡ್ತಾ ಇರ್ತಾರೆ, ನಮ್ಮನ್ನ ಕಾಯ್ತಾ ಇದ್ದಾರೆ. ಅದಕ್ಕೆ ನಾವು ಸಂತೋಷವಾಗಿದ್ದೀವಿ ಅಂತ ಅನ್ಕೊಳ್ಳಿ ಪ್ಲೀಸ್ ಮಾವ. ಅದು ನಿಜ, ಆದ್ರೆ ಇಲ್ಲ ಮಾವ, ನೀವ್ ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು, ಆಗ ಅತ್ತೆಗೂ ಸಂತೋಷ ಆಗುತ್ತೆ. ನೀವ್ ಹೀಗೆ ಕಣ್ಣೀರ್ ಹಾಕಿದ್ರೆ ಅತ್ತೆಗೂ ಬೇಜಾರಾಗುತ್ತಲ್ವ ಮಾವ? ನೋಡಿ, ಅತ್ತೆ ನನ್ನ ಸೀಮಂತನ ಮೇಲಿಂದನೇ ನೋಡ್ತಾರೆ, ನನಗೆ ಆಶೀರ್ವಾದನೂ ಮಾಡ್ತಾರೆ ಮಾವ. ಹೌದು ಕೀರ್ತಿ, ಆದ್ರೆ ನನಗೆ ಬಲವಾಗಿ ಅನಿಸ್ತಾ ಇರೋದು, ಪ್ರೀತಿಯ ಹೆಂಡತಿ ಹೋದ್ಮೇಲೆ ಗಂಡ ಬದುಕಿರ್ಬಾರ್ದು. ಮಾವ, ನಮ್ಮ ಪ್ರೀತಿ ಪಾತ್ರರು ಹೋದ್ಮೇಲೆ ನಮ್ಮ ಅಸ್ತಿತ್ವ ಏನು ಅಂತ ಗೊತ್ತಾಗತ್ತೆ. ಈ ವಿದುರನ್ ಬದುಕು ಸಾಕಾಗಿ ಹೋಗಿದೆ. ಆದರೂ ನಿಮ್ಮತ್ತೆ ಈ ರೀತಿ ನನ್ನ ನನ್ನೀರಲ್ಲಿ ಕೈ ಬಿಟ್ಟು ಹೋಗ್ಬಾರ್ದಿತ್ತು. ತುಂಬಾ ಒಂಟಿ ಅನಿಸ್ತಾ ಇದೆ. ಇಲ್ಲ ಮಾವ, ನೀವು ಕಣ್ಣೀರ್ ಹಾಕ್ಬಾರ್ದು, ಸಮಾಧಾನ ಮಾಡ್ಕೊಳ್ಳಿ. ಅತ್ತೆ ಇಲ್ಲ ಅಂತ ಯಾಕೆ ಅನ್ಕೋತೀರಿ? ಅವರು ನಮ್ಮೊಳಗೆ ನಿಮ್ಮೊಳಗೆ ಶಾಶ್ವತವಾಗಿರ್ತಾರೆ. ಯಾರಿಗ್ ಗೊತ್ತು, ಅವರೇ ನನ್ನ ಮಗುವಾಗಿ ಹುಟ್ಟು ಬಂದ್ರು ಹುಟ್ಟು ಬರ್ಬೋದು. ಕೀರ್ತಿ, ಹೌದು ಮಾವ, ನೋಡ್ತಾ ಇರಿ, ಅತ್ತೇನೆ ನನ್ನ ಮಗುವಾಗಿ ಬರ್ತಾರೆ. ಆ ಭರವಸೆ ನನಗಿದೆ. ಆದ್ರೆ ಅದಕ್ಕೆ ನೀವು ಕಾಯ್ಬೇಕಷ್ಟೆ.
ಮಾವ, ಅತ್ತೆ ನೆನಪಲ್ಲೇ ಹೀಗೆ ಯಾವಾಗಲೂ ಕೊರಗ್ತಾ ಇರಬೇಡಿ. ನಿಮ್ಮನ್ನ ನೀವು ಯಾಕೆ ಒಂಟಿ ಅನ್ಕೋತೀರಿ? ಇಡೀ ಒಗ್ಗಟ್ಟು ಕುಟುಂಬನೇ ನಿಮ್ಮ ಜೊತೆ ಇದೆ ಅಲ್ವಾ? ಹೀಗೆ ಒಂಟಿಯಾಗಿದ್ರೆ ಈ ಥರ ಯೋಚನೆಗಳು ಬರೋದು ಸಹಜ. ನೀವು ಮೊದಲು ಹೊರಗೆ ಬನ್ನಿ, ನಿಮ್ಗೆ ಇಷ್ಟವಾದ ಬಿಸಿ ಬಿಸಿ ಕಾಫಿ ಮಾಡ್ತೀನಿ. ಬನ್ನಿ. ಅತ್ತೆ 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 ಏನಿದು? ಇವತ್ತು ಅಕ್ಷಯ ತದಿಗೆ, ಪವಿತ್ರವಾದ ದಿನ. ಇಂಥ ದಿನನೇ ಪೂಜೆ ಇಲ್ಲ, ಸಂಭ್ರಮ ಇಲ್ಲ, ಸಂತೋಷ ಇಲ್ಲ. ಈ ಅತ್ತೆ ಎಲ್ಲಿ ಹೋದ್ರು? ಅತ್ತೆ 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 ನೀವ್ ಎಲ್ಲಿ ಕೂತಿದ್ದೀರಾ? ನಾನ್ ನಿಮ್ಮನ್ನ ಇಡೀ ಮನೇಲಿ ಹುಡುಕ್ತಿದ್ದೆ. ಅಲ್ಲ ಅತ್ತೆ, ಇಷ್ಟೊತ್ತಿಗಾಗ್ಲೇ ನೀವ್ ದೇವ್ರಿಗೆ ದೀಪ ಹಚ್ಚಿ ಮನೆ ತುಂಬಾ ಜಗಮಗ ಅಂತ ಓಡಾಡ್ತಿರ್ತೀರಿ ಅನ್ಕೊಂಡೆ. ನೀವ್ ನೋಡಿದ್ರೆ ಇಲ್ಲಿ ಸುಮ್ಮನೆ ಕೂತಿದ್ದೀರಿ. ಯಾಕತ್ತೆ, ಮರ್ತ್ ಹೋದ್ರಾ? ಇವತ್ತು ಅಕ್ಷಯ ತದಿಗೆ, ವಿಶೇಷವಾದ ದಿನ. ಜ್ಞಾಪಕ ಇದೆ ಅಲ್ವಾ? ಮತ್ತೆ ಅದನ್ನ ಸಂಭ್ರಮದಿಂದ ಆಚರಿಸೋದ್ ಬಿಟ್ಟು ಹೀಗ್ಯಾಕೇನೋ ಯೋಚನೆ ಮಾಡ್ತಾ ಕೂತಿದ್ದೀರಿ? ಕೀರ್ತಿ, ಅಕ್ಷಯ ತದಿಗೆ ಅಂದ್ರೆ ನನಗೆ ಹಳೆ ನೆನಪುಗಳೇ ಬರುತ್ತೆ. ಅಕ್ಷಯ ತದಿಗೆಗೂ ನನಗೂ ಒಂಥರ ಬಿಡಲಾರದ ನಂಟು. ಅಂದ್ರೆ ಮದುವೆಗೆ ಮುಂಚೆ ಹುಡುಗಿ ನೋಡೋಕೆ ಅಂತ ನಮ್ಮನೆಗೆ ನಮ್ಮ ಮಾವ, ನಮ್ಮ ಯಜಮಾನ್ರು ಎಲ್ಲ ಬಂದಿದ್ದು ಇದೇ ಅಕ್ಷಯ ತದಿಗೆ ದಿನ. ಹೌದಾ? ನೋಡಿದ ತಕ್ಷಣ ನನ್ನನ್ನು ಒಪ್ಕೊಂಡು ಅವತ್ತಿನ ದಿನನೇ ಮದುವೆ ಡೇಟ್ನು ಫಿಕ್ಸ್ ಮಾಡಿಬಿಟ್ರು. ಅದಕ್ಕೆ ಈ ಅಕ್ಷಯ ತದಿಗೆ ದಿನ ನನ್ನ ಜೀವನದಲ್ಲಿ ಮರೆಯೋಕ್ಕಾಗದೇ ಇರುವಂಥ ದಿನ. ಆಹಾ, ಎಷ್ಟೆಲ್ಲ ಒಳ್ಳೆ ನೆನಪುಗಳಿದೆ. ಅದಕ್ಕೆ ನೀವೇನಾದ್ರೂ ಫ್ಲಾಶ್ ಬ್ಯಾಕ್ ಹೋಗ್ಬಿಟ್ಟಿದ್ರ ಹೇಗೆ? ಹಾ, ಈ ಅಕ್ಷಯ ತದಿಗೆ ಅನ್ನೋದು ಪ್ರತಿ ವರ್ಷ ನನ್ನ ಜೀವನದಲ್ಲಿ ಸಂತೋಷ ಸಂಭ್ರಮನ ಹುಟ್ಟು ಹಾಕ್ತಾ ಇರ್ತಿತ್ತು. ಯಾವ ವರ್ಷನೂ ಅದ್ರ ಸಂಭ್ರಮಕ್ಕೆ ಕಡಿಮೆನೇ ಆಗ್ತಿರ್ಲಿಲ್ಲ. ಪ್ರತಿ ವರ್ಷ ಮಾವ ನಮ್ಮೆಲ್ಲರ ಜೊತೆ ಇದ್ದು ಪೂಜೆ ಮಾಡಿ ಎಲ್ರಿಗೂ ಒಂದೊಂದು ಚಿನ್ನದ ನಾಣ್ಯ ಕೊಡ್ತಿದ್ರು. ನಿಮ್ಮೆಲ್ಲರ ಜೀವನದಲ್ಲಿ ಸಿರಿ ಸಂಪತ್ತು ಹೆಚ್ಚಾಗ್ಲಿ ಅಂತ ಹರಿಸ್ತಿದ್ರು. ಹಾಗೇನೆ ಅದು ಹೆಚ್ಚುತ್ತಾ ಇತ್ತು ಕೂಡ. ಹೌದಾ ಅತ್ತೆ? ಹಾ, ಮದುವೆ ಆಗಿ ಸೊಸೆಯಾಗಿ ನಾನು ಈ ಒಗ್ಗಟ್ಟು ಕುಟುಂಬಕ್ಕೆ ಕಾಲಿಟ್ಟಾಗ ನಾವೇನು ಅಷ್ಟೊಂದು ಸ್ಥಿತಿವಂತರಾಗಿರ್ಲಿಲ್ಲ. ಆದ್ರೂ ಕೂಡ ತಮ್ಮ ಕೈಲಾದ ಮಟ್ಟಿಗೆ ಈ ಅಕ್ಷಯ ತದಿಗೆಗೆ ಮಾವ ಚಿನ್ನದ ಒಡವೆನೆ ಕೊಡಿಸ್ತಿದ್ರು. ಆಮೇಲೆ ನಮ್ಮ ಸ್ಥಿತಿಗತಿ ಸುಧಾರಿಸಿ ನಾವು ಒಂದು ಮಟ್ಟಕ್ಕೆ ಬಂದ್ಮೇಲಂತೂ ಅವ್ರು ಕೊಟ್ಟ ಉಡುಗೊರೆಗಳಿಗೆ ಲೆಕ್ಕನೇ ಇಲ್ಲ ಬಿಡು. ಹೌದಾ ಅತ್ತೆ? ಆ ಮಟ್ಟಿಗೆ ಈ ಹಬ್ಬದ ಬಗ್ಗೆ ತಾತಂಗ ಅಷ್ಟೊಂದು ಆಸಕ್ತಿ ಇತ್ತ? ಅಷ್ಟೊಂದು ಚೆನ್ನಾಗಿ ಆಚರಿಸ್ತಿದ್ರಾ? ಹೌದಮ್ಮ. ಆದ್ರೆ ಈ ವರ್ಷ ಚೆನ್ನಾಗಿ ಆಚರಿಸ್ಬೇಕೋ ಬೇಡವೋ ಅನ್ನೋ ತಳಮಳದ ಸಿಕ್ಕಾಕೊಂಡಿದ್ದೆ ನಾನು. ಪ್ರತಿ ವರ್ಷ ಅಕ್ಷಯ ತದಿಗೆಗೆ ಮಾವ ಇರ್ತಿದ್ರು. ಅವ್ರ ಸಮ್ಮುಖದಲ್ಲೇ ಎಲ್ಲ ನಡೀತಾ ಇತ್ತು. ಇದೇ ಮೊದಲನೇ ಸಲ ನೋಡು ಈ ಹಬ್ಬಕ್ಕೆ ಮಾವ ನಮ್ಮೆಲ್ಲರ ಜೊತೆ ಇಲ್ಲದೆ ಇರೋದು. ಅದಕ್ಕೆ ಹಬ್ಬ ಆಚರಿಸೋಕೆ ನಂಗೆ ಮನಸ್ಸೇ ಬರ್ತಿಲ್ಲ. ಪ್ರತಿ ಕ್ಷಣ ಮಾವನೇ ನೆನಪಾಗ್ತಿದ್ದಾರೆ. ಈ ವರ್ಷ ಯಾರಿಗೂ ಅವ್ರ ಆಶೀರ್ವಾದನೇ ಇಲ್ದಂಗಾಗೋಯ್ತು ನೋಡು. ಅಯ್ಯೋ, ಅದಕ್ಕೆ ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಳ್ತಿದ್ದೀರಿ ಅತ್ತೆ? ಮಾವ ಎಲ್ಲೇ ಇದ್ರು ನಿಮ್ಮ ಹರಕೆ ಕೋರಿಕೆ ಅವ್ರನ್ನ ತಲುಪುತ್ತೆ. ಅವ್ರು ಎಲ್ಲೇ ಇದ್ರು ನಿಮ್ಮೆಲ್ರಿಗೂ ಆಶೀರ್ವಾದ ಮಾಡ್ತಿರ್ತಾರೆ. ಅದು ನಿಮ್ಮೆಲ್ರನ್ನೂ ಕಾಪಾಡುತ್ತೆ. ಹಲೋ, ಯಾರು? ಅನ್ನಪೂರ್ಣ,
ಯಾರು ಮಾತಾಡ್ತಿರೋದು? ನಾನು ಅಷ್ಟು ಬೇಗ ಮರ್ತೋದ್ನ ಅನ್ಪೂರ್ಣ. ಮಾವ ನೀವಾ? ಮಾವ ಮಾವ ಫೋನ್ ಮಾಡಿದ್ದಾರೆ. ಮಾವ ನಿಮ್ಗೆ 100 ವರ್ಷ ಆಯಸ್ಸು. ಯಾಕಮ್ಮ? ಈಗಷ್ಟೇ ನಿಮ್ಮನ್ನ ನೆನ್ಸ್ಕೊಂಡು ನಿಮ್ ಬಗ್ಗೆನೇ ಮಾತಾಡ್ತಾ ಇದ್ದೆ. ಇವತ್ತು ಎಂಥ ಒಳ್ಳೆ ದಿನ. ಯಾವ ದಿನ ಅನ್ಪೂರ್ಣ? ಇವತ್ತು ಅಕ್ಷಯ ತದಿಗೆ ದಿನ. ಈ ದಿನದ ನಂಟು ನಿಮ್ಗೂ ಗೊತ್ತು. ಪ್ರತಿ ವರ್ಷ ಈ ಹಬ್ಬಕ್ಕೆ ಒಂದು ಚಿನ್ನದ ನಾಣ್ಯ ಕೊಟ್ಟು ಎಲ್ರಿಗೂ ಆಶೀರ್ವಾದ ಮಾಡ್ತಾ ಇದ್ರಿ. ಆದ್ರೆ ನಿಮ್ಮನ್ನು ತುಂಬಾ ನೆನ್ಸ್ಕೊತಾ ಇದ್ದೀನಿ ಮಾವ. ಎಲ್ಲಿದ್ದೀರಾ ಈಗ? ನನ್ನ ಮನಸ್ಸು ಎಲ್ಲೆಲ್ಲಿ ಹೋಗು ಅನ್ನುತ್ತೋ ಅಲ್ಲೆಲ್ಲ ಹೊರಟು ಬಂದೆ. ಒಂಥರ ಬೈರಾಗಿ ತರ ಅಲಿಯೋದ್ರಲ್ಲಿ ತುಂಬಾ ಸುಖ ಕಾಣೋಕ್ ಶುರು ಆಯ್ತು. ಲೌಕಿಕ ಬದುಕಿನಲ್ಲಿ ಬರೀ ಆಸೆ ಆಕಾಂಕ್ಷೆಗಳದ್ದೇ ಕಾರುಬಾರು. ಆದ್ರೆ ಅದನ್ನ ಬಿಟ್ಟು ನಿಸ್ವಾರ್ಥವಾಗಿ ಭಗವಂತನ ಸೇವೆ ಸುಖ ಕೊಡ್ತಿದೆ. ಕಾಶಿ, ಕೇದಾರ, ಅಮರನಾಥ ಎಲ್ಲ ಕಡೆ ಸುತ್ತಿ ಸುತ್ತಿ ಸಾರ್ಥಕತೆ ಕಾಣ್ತಿದ್ದೀನಿ. ಯಾರ ತೊಂದರೆ ಇಲ್ಲ, ಫೋನ್ ಸಂಪರ್ಕ ಇಲ್ಲ, ಯಾವ ಗದ್ದಲ ಇಲ್ಲ. ನಾನೇ ನಾನಾಗಿ ನನ್ನನ್ನ ನಾನು ನೋಡಿಕೊಳ್ಳುವ ಅವಕಾಶ ಸಿಕ್ಕಿದೆ. ಸಂತೋಷ ಪಡ್ತಿದ್ದೀನಿ. ಈಗ ಸದ್ಯಕ್ಕೆ ಕೈಲಾಸ ಪರ್ವತದ ಹತ್ತಿರ ಇದ್ದೀನಿ. ಹೌದಾ ಮಾವ? ಕೈಲಾಸ ಪರ್ವತದ ಹತ್ರ ಇದ್ದಾರಂತೆ. ಹೇಳಿ ಮಾವ. ಯಾಕೋ ನಿಮ್ಮೆಲ್ಲರ ನೆನಪು ಕಾಡ್ತು. ನನ್ನ ಬಗ್ಗೆ ನಿಮಗೆ ಗೊಂದಲ ಇರುತ್ತೆ. ಅದಕ್ಕೆ ಒಂದೆರಡು ಮಾತಾಡೋಣ ಅಂತ ಅನಿಸ್ತು. ಯಾರೂ ಬೇಡ, ಏನೂ ಬೇಡ ಅನಿಸಿದ್ರು ಯಾವುದೋ ಒಂದು ಕ್ಷಣ ಈ ಲೌಕಿಕ ಬದುಕು ನಮ್ಮನ್ನ ಸೆಳೆದು ಬಿಡುತ್ತೆ. ಆರೋಗ್ಯ ಹೇಗಿದೆ? ಏನು ತೊಂದರೆ ಇಲ್ಲ ತಾನೆ? ಈ ವಯಸ್ಸಲ್ಲಿ ಎಲ್ಲಾ ಕಡೆ ಓಡಾಡ್ತಿದ್ದೀರಾ, ಅಪಾಯ ಇಲ್ಲ ತಾನೆ? ಇಲ್ಲಮ್ಮ, ಭಗವಂತ ಶಕ್ತಿ ಕೊಟ್ಟು ಬಿಟ್ಟಿದ್ದಾನೆ. ಎಲ್ಲೂ ಯಾವತ್ತೂ ನನಗೆ ತೊಂದರೆ ಆಗಲೇ ಇಲ್ಲ. ಎಲ್ಲ ಕಡೆ ಅಲ್ಲಾಡ್ತೀನಿ. ಈಗಲೂ ದೇವರ ಸನ್ನಿಧಾನದಲ್ಲೇ ಇದ್ದೀನಿ. ಯಾವಾಗ ಬರ್ತೀರಾ ಮಾವ? ಗೊತ್ತಿಲ್ಲ. ಅದನ್ನ ಆಮೇಲೆ ಮಾತಾಡೋಣ. ಈಗ ನಾನು ಫೋನ್ ಮಾಡಿದ್ದು ಎಲ್ಲರ ಯೋಗಕ್ಷೇಮ ವಿಚಾರಿಸೋದಕ್ಕೆ. ಎಲ್ಲರೂ ಮನೆಯಲ್ಲಿ ಹೇಗಿದ್ದಾರೆ ಅನ್ಪೂರ್ಣ? ಎಲ್ರೂ ಚೆನ್ನಾಗಿದ್ದಾರೆ, ಸಂತೋಷವಾಗಿದ್ದಾರೆ. ಎಲ್ಲರ ಹತ್ರ ಎರಡು ಮಾತಾಡಿ ಸಮಾಧಾನ ಪಟ್ಕೋತೀನಿ. ಅವ್ರಿಗೆಲ್ಲ ಫೋನ್ ಕೊಡ್ತೀಯಾ? ಖಂಡಿತವಾಗ್ಲು ಮಾವ, ಹೀಗೆ ಕೊಟ್ಟೆ. ಎಲ್ರು ನಿಮ್ ಹತ್ರ ಮಾತಾಡ್ಬೇಕು ಅಂತ ಕಾಯ್ತಾ ಇದ್ದಾರೆ. ಕೊಟ್ಟೆ. ಏ ಕೇಶವ, ಅತ್ತೆ, ರಾಘವ, ವೈದೇಹಿ, ಬನ್ನಿ, ತಾತ ಫೋನ್ ಮಾಡಿದ್ದಾರೆ. ಅತ್ತೆ, ವೈದೇಹಿ ಎಲ್ಲಿದ್ದೀರಾ? ಎಲ್ಲರೂ ಬೇಗ ಬನ್ನಿ. ವೈದೇಹಿ, ತಾತ ಫೋನ್ ಮಾಡಿದ್ದಾರೆ ಕಣೋ. ಮಾವ ಫೋನ್ ಮಾಡಿದ್ದಾರೆ. ಅನ್ಪೂರ್ಣ, ಅಪ್ಪ ಫೋನ್ ಮಾಡಿದಾರ? ಲೈನಲ್ಲಿದ್ದಾರೆ, ಮಾತಾಡಿ ಬೇಗ. ಹಲೋ ಅಪ್ಪ. ಅಪ್ಪ ಹೇಗಿದ್ದೀರಿ? ನಾನ್ ಚೆನ್ನಾಗಿದ್ದೀನಿ ಕಣ. ನೀನು ಚೆನ್ನಾಗಿದ್ದೀಯಾ? ನಿಮ್ಮ ಆಶೀರ್ವಾದದಿಂದ ನಾನ್ ಚೆನ್ನಾಗಿದ್ದೀನಪ್ಪ. ನನಗೆ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ಅಂತ ನಂಬಕ್ಕೆ ಆಗ್ತಾ ಇಲ್ಲ. ತುಂಬಾ ಸಂತೋಷ ಆಗ್ತಿದೆಪ್ಪ. ಎಲ್ಲ ಕೆಲಸ ಕಾರ್ಯಗಳು ಹೇಗ್ ನಡೀತಿವೆ ತಾಯ್ಯ? ಎಲ್ಲ ಚೆನ್ನಾಗಿ ನಡೀತಾ ಇದೆಪ್ಪ. ಅಪ್ಪ, ನೀವ್ ಯಾವ ಊರಲ್ಲಿದ್ದೀರಾ? ನಾನು ಕೈಲಾಸ ಪರ್ವತದಲ್ಲಿದ್ದೀನಿ. ಮನೆ ಹಿರಿ ಮಗನಾಗಿ ಎಲ್ಲರಿಗೂ ನೀನು ಧೈರ್ಯ ಹೇಳಬೇಕು, ಎಲ್ಲ ಜವಾಬ್ದಾರಿ ತಗೋಬೇಕು. ವಿವೇಕ ಏನ್ ಮಾಡ್ತಿದ್ದಾನೆ? ಇಲ್ಲೇ ಇದ್ದಾನಪ್ಪ, ನನ್ನ ಪಕ್ಕದಲ್ಲೇ ಇದ್ದಾನೆ. ಕೊಡ್ತೀನಿ ರೀ. ಹಲೋ ಅಪ್ಪ. ಹೇಗಿದೆಯೋ? ನಾನು ಚೆನ್ನಾಗಿದ್ದೀನಪ್ಪ. ನಮ್ಮ ಚಂದ ಅಂದ ಬಿಡಿಯಪ್ಪ. ನೀವು ಹೇಗಿದ್ದೀರಾ? ಅಲ್ಲಪ್ಪ, ನಮ್ಮನ್ನು ಬಿಟ್ಟು ಯಾಕೆ ಹೋದ್ರಿ? ನೀವಿಲ್ದೆ ಇಲ್ಲಿ ಎಷ್ಟು ಕಷ್ಟ ಆಗ್ತಿದೆ ಗೊತ್ತಾ? ಯಾಕಪ್ಪ ಹೀಗೆ ಮಾಡ್ಬಿಟ್ರಿ? ಇಲ್ಲ ಕಣೋ, ನೀವೇನ್ ಚಿಕ್ಕವ್ರ? ಸದಾ ಕಾಲ ನಿಮ್ಮಪ್ಪ ನಿಮ್ ಜೊತೆ ಇರೋಕ್ಕಾಗೋಲ್ಲ. ನನಗೋಸ್ಕರ ನಾನು ಬದುಕಬೇಕು ಅನ್ನಿಸ್ತು, ಬಂದಿದ್ದೀನಿ.
ರೇಣುಕಾ ಅವಳೆಲ್ಲೋ ವೈದೇಹಿ? ಇಲ್ಲೇ ಇದ್ದಾಳಪ್ಪ, ಒಂದು ನಿಮಿಷ ಕೊಟ್ಟೆ, ಭಾವನೂ ಇದ್ದಾರೆ. ಕುಡಿ ಕುಡಿ. ವೈದೇಹಿ ವೈದೇಹಿ, ಸಮಾಧಾನ ಮಾಡ್ಕೋ. ಯಾರು ಶಾಶ್ವತ ಅಲ್ಲ. ತುಂಬಾ ನೆನಪಾಗ್ತೀರಿ ಅಪ್ಪ. ನಮ್ಮೆಲ್ರಿಗೂ ನಿಮ್ ನೆನಪು ತುಂಬಾ ಕಾಡತ್ತೆ. ನೀವಿಲ್ಲೇ ಇದ್ದಿದ್ರೆ ನಮ್ಮೆಲ್ರಿಗೂ ಏನೋ ಒಂಥರ ಧೈರ್ಯ. ಯಾಕಪ್ಪ ಹೀಗ್ ಮಾಡಿದ್ರಿ? ಹ, ನೀನು ನಿನ್ನ ಗಂಡ ಹೇಗಿದ್ದೀರಿ? ಈಗಲೂ ಹಾಗೇ ಜಗಳ ಆಡಿಕೊಂಡೇ ಇರ್ತೀರ? ಇಲ್ಲಪ್ಪ, ಇಲ್ಲ ಇದ್ದಾರೆ, ಇರಿ ಅವ್ರಿಗೆ ಕೊಡ್ತೀನಿ, ಅವ್ರ ಹತ್ರನೇ ಮಾತಾಡಿ. ಓ ಮಾವ, ನಾವು ಚೆನ್ನಾಗಿದ್ದೀವಿ. ನಿಮ್ಮ ಮಗಳಿಂದ ತುಂಬಾ ಚೆನ್ನಾಗಿ ನೋಡ್ಕೊತಿದ್ದೀನಿ, ಏನು ಯೋಚನೆ ಮಾಡ್ಬಿಡಿ. ವಸುಧಾ ಇನ್ನೇನ್ ತಾಯಿ ಆಗೋದ್ರಲ್ಲಿದ್ದಾಳೆ. ಮಾವ, ನೀವು ಫೋನ್ ಮಾಡಿದ್ದು ತುಂಬಾ ಸಂತೋಷ ಆಯ್ತು. ವೈದೇಹಿನ ಚೆನ್ನಾಗಿ ನೋಡ್ಕೊಳ್ಳಿ, ಅವಳಿಗೆ ಬೇಸರ ಮಾಡಿಬಿಡಿ. ಅಯ್ಯೋ ಖಂಡಿತ ಇಲ್ಲ ಮಾವ, ಅವಳಿಗೆ ಏನು ಕಡಿಮೆ ಮಾಡಿಲ್ಲ. ಬೇಕಾದ್ರೆ ನೀವೇ ಕೇಳಿ. ಅತ್ತೆ, ನಾನು ಅವ್ರ ಹತ್ರ ಮಾತಾಡ್ಬೇಕತ್ತೆ, ಫೋನ್ ಕೊಡ್ಸಿಯತ್ತೆ. ನನ್ನ ಸಂತೋಷನ ಅವ್ರ ಹತ್ರ ಹಂಚ್ಕೋಬೇಕು. ನನ್ನನ್ನ ಸೊಸೆಯಾಗಿ ಈ ಮನೆ ತುಂಬಿಸ್ಕೊಂಡಿರೋ ವಿಷಯ ಅವ್ರಿಗೆ ಗೊತ್ತಿಲ್ವಾ ಅಲ್ಲ ಅತ್ತೆ? ಅತ್ತೆ, ತುಂಬಾ ಮಾತಾಡೋದಿದೆ ಅತ್ತೆ, ಪ್ಲೀಸ್. ಖಂಡಿತವಾಗ್ಲೂ ನೀನು ಮಾತಾಡುವಂತೆ. ಇರು ಮುಗಿಸ್ಲಿ ಅವರು. ಮಾವ, ನಿಮ್ ಜೊತೆ ಮಾತಾಡಿದ್ದಕ್ಕೆ ನನ್ನ ಜೀವನ ಪಾವನ ಆಗೋಯ್ತು. ಸರಿ ಮಾವ, ಇನ್ನೂ ತುಂಬಾ ಜನ ನಿಮ್ ಜೊತೆ ಮಾತಾಡ್ಬೇಕು. ಈ ಮನೆ ಸೊಸೆಯರ ಜೊತೆ ಮಾತಾಡಿ. ಹೊಡಿರುತ್ತಪ್ಪ. ಮಾವಯ್ಯ, ನಾನ್ ಗಾಯತ್ರಿ ಮಾತಾಡ್ತಿದ್ದೀನಿ. ಗಾಯತ್ರಿ, ಚೆನ್ನಾಗಿದೀಯಾ ಅಮ್ಮ? ಚೆನ್ನಾಗಿದ್ದೀನಿ ಮಾವಯ್ಯ. ಮಾವಯ್ಯ, ನಿಮ್ ಮರಿ ಮೊಮ್ಮಗು ನನ್ನ ಹೊಟ್ಟೆಯಲ್ಲಿದೆ. ಅದು ಪ್ರಪಂಚ ಕಾಲಿಡೋ ಹೊತ್ತಿಗೆ ನೀವು ಇಲ್ಲಿಗೆ ಇರ್ಲೇಬೇಕು. ತಾತ, ತಾತ ಹೇಗಿದ್ದೀರಾ? ಯಾವಾಗ ಬರ್ತಿದ್ದೀರಾ? ನಿಮ್ ನೆನಪು ತುಂಬಾ ಬರುತ್ತೆ ತಾತ. ಬರ್ತೀನಿ ಕಣೋ. ತಾತ, ನಾನು ರಾಘವ ಮಾತಾಡ್ತಿರೋದು. ತಾತ, ನೀವಿಲ್ದೆ ಮನೆಯೆಲ್ಲ ಖಾಲಿ ಖಾಲಿ ಅನ್ನಿಸ್ತಿದೆ, ಬೇಗ ಬನ್ನಿ ತಾತ. ಬರ್ತೀನಿ ಕಣೋ. ಸರಿ. ರಾಘವ, ಕೊಡೋ. ಕೊಡಪ್ಪ, ಕೊಡ್ ತೋಳಿ. ಹಲೋ ಮಾವ, ಇಲ್ಲಿ ಎಲ್ಲರ ಆಸೆನೂ ಒಂದೇ, ನೀವು ಮನೆಗೆ ಬೇಗ ಬರಬೇಕು ಅನ್ನೋದು. ತೀರ್ಥಕ್ಷೇತ್ರಗಳನ್ನೆಲ್ಲ ನೋಡಿ ಆಯ್ತಲ್ಲ, ಇನ್ನು ಹೊರಟು ಬಂದ್ಬಿಡಿ ಮತ್ತೆ. ಇಲ್ಲಮ್ಮ, ಇಲ್ಲಿಂದ ಬಿಟ್ಟು ಬರೋದಕ್ಕೆ ಮನಸ್ಸೇ ಆಗೋಲ್ಲ. ಅಲ್ಲದೆ ಅನ್ಪೂರ್ಣ, ನಾನಿಲ್ಲಿ ಒಂದು ವ್ರತ ಹಮ್ಮಿಕೊಂಡಿದ್ದೀನಿ. ಅದು ಮುಗಿದ ಮೇಲೆ ಇಲ್ಲಿಂದ ನನಗೆ ಬಿಡುಗಡೆ. ಹೌದಾ? ಸರಿ, ಹಾಗಾದ್ರೆ ಬೇಗ ವ್ರತ ಮುಗಿಸಿ ಬಂದ್ಬಿಡಿ ಮಾವ. ನಾನು ಅಲ್ಲಿಲ್ಲ ಅಂತ ಈ ಅಕ್ಷಯ ತದಿಗೆ ಸಂಭ್ರಮ ನಿಲ್ಲೋದು ಬೇಡ. ಎಲ್ಲರಿಗೂ ನಾನು ಕೊಡ್ತಿದ್ದ ಹಾಗೆ ಒಂದೊಂದು ಗೋಲ್ಡ್ ಕಾಯಿನ್ ಕೊಟ್ಟು ಆಶೀರ್ವಾದ ಮಾಡಿ. ನಮ್ಮ ಪದ್ಧತಿ ನೀವು ಮುಂದುವರಿಸಿ. ಖಂಡಿತವಾಗ್ಲೂ ಮಾವ, ಮಾಡ್ತೀನಿ. ಒಂದ್ ನಿಮಿಷ, ಕೀರ್ತಿ ಮಾತಾಡ್ಬೇಕಂತೆ. ಪಾಪ ಅವಾಗಿಂದ ಕಾಯ್ತಿದ್ದಾಳೆ ಅವಳು, ಮಾತಾಡಿ. ಬೇಡ ಅನ್ಪೂರ್ಣ, ಕೀರ್ತಿ ಜೊತೆ ಮಾತಾಡೋದಕ್ಕೆ ಇಷ್ಟಪಡಲ್ಲ. ಫೋನ್ ಇಡ್ತೀನಿ. ಯಾಕಮ್ಮ, ಯಾಕೆ ಮಾತಾಡ್ಲಿಲ್ಲ? ಫೋನ್ ಇಟ್ಬಿಟ್ರು. ಬಹುಶಃ ನಾನು ಹೇಳಿದವ್ರಿಗೆ ಕೇಳಿಸ್ಲಿಲ್ಲ ಅನ್ಸುತ್ತೆ. ಅವ್ರಿಗೆ ನನ್ನ ಜೊತೆ ಮಾತಾಡೋಕೆ ಇಷ್ಟ ಇರಲಿಲ್ಲ. ಹೇಗೆ ಮಾತಾಡ್ತಾರೆ? ಕೀರ್ತಿ, ಬೇಜಾರು ಮಾಡ್ಕೋಬೇಡಮ್ಮ. ಎಲ್ಲರ ಹತ್ರ ಮಾತಾಡಿದ್ರಲ್ಲ ಎಷ್ಟು ಹೊತ್ತು, ಅದಕ್ಕೆ ಲೈನ್ ಏನಾದ್ರೂ ಕಟ್ ಆಗಿದೆಯೋ ಅಥವಾ ಅಲ್ಲಿ ಏನೋ ಒಂದು ಆಗಿರುತ್ತೆ. ನಂಗೆ ಅರ್ಥ ಆಗುತ್ತೆ. ನೆಕ್ಸ್ಟ್ ಟೈಮ್ ಮಾವ ಫೋನ್ ಮಾಡಿದ್ರೆ ಫಸ್ಟ್ ನೀನೇ ಮಾತಾಡುವೆ ಅಂತೆ, ಸರಿನಾ? ಹೌದಮ್ಮ ಕೀರ್ತಿ, ಅಪ್ಪಂಗಲ್ಲಿ ಯಾವ ಥರ ಸಂದರ್ಭ ಇದೆಯೋ ಏನೋ, ಸಿಗ್ನಲ್ ವೀಕ್ ಆಗಿ ಕಟ್ ಆಗಿರ್ಬೋದು. ನೋಡು, ನೀನು ಬೇಸರ ಮಾಡ್ಕೋಬೇಡ. ಒಟ್ಟಿನಲ್ಲಿ ಅಪ್ಪ ಸಂತೋಷವಾಗಿದ್ದಾರೆ, ಆರಾಮಾಗಿದ್ದಾರೆ. ಅದೇ ತಾನೇ ನಮಗೂ ಸಂತೋಷ. ನಮ್ಮ ಜೊತೆ ಎಲ್ಲ ಮಾತಾಡಿದ್ಮೇಲೆ ನಿನ್ನ ಜೊತೆನೂ ಮಾತಾಡ್ದ ಹಾಗೆ ತಾನೆ. ನೋಡು, ಇವತ್ತು ಒಳ್ಳೆ ದಿವಸ, ಕಣ್ಣೀರು ಹಾಕ್ಬೇಡ.
ಎಲ್ಲ ಮುಗೀತಲ್ಲ ಅಮ್ಮರೇ ನೀವು ದೊಡ್ಡ ಮನ್ಸ್ ಮಾಡಿ ಪೂಜೆ ಮಾಡ್ಬಿಟ್ರೆ ನಾನ್ ಮಾಡಿರೋ ಅಡಿಗೆ ಎಲ್ಲ ಸೇಲ್ ಆಗುತ್ತೆ. ಹೇ ಹೌದೌದು, ಮಾವ ಹೇಳಿದ್ದಾರೆ ಪೂಜೆ ಭರ್ಜರಿಯಾಗಿ ಆಗ್ಬೇಕು ಅಂತ. ವೈದೇಹಿ ಪೂಜೆಗೆಲ್ಲ ರೆಡಿ ಮಾಡ್ಬಿಡು. ಆಯ್ತು ಏನ್ರಿ ಸರಿ ನಡಿ, ಗೋಲ್ಡ್ ಕಾಯಿನ್ ಎಲ್ಲ ಬನ್ನಿ ಬನ್ನಿ ಬನ್ನಿ. ಕರ್ದೇನೆ ರೀ ಇವತ್ತು ನನಗೋಸ್ಕರ ಏನ್ ಗಿಫ್ಟ್ ಕೊಡ್ತಾ ಇದ್ದೀರಾ? ಗಿಫ್ಟ ಯಾಕೆ? ಪಡ್ಕೋಬೇಕು. ಅಲ್ರಿ ಇವತ್ತು ಅಕ್ಷಯ ತದಿಗೆ ಅನ್ನೋದನ್ನೇ ಮರ್ತು ಬಿಟ್ರಾ? ಓ, ಅಕ್ಷಯ ತದಿಗೆ ಬಗ್ಗೆ ಮಾತಾಡ್ತಿದ್ಯಾ? ಹೌದು, ನನಗೋಸ್ಕರ ಏನ್ ಕೊಡ್ತಿದ್ದೀರಾ? ವೈ ಫ್ರಾಂಕ್ಲಿ ಟೆಲ್ಲಿಂಗ್, ನೀನ್ ನನ್ನನ್ನ ಗಿಫ್ಟ್ ಕೇಳಲೇಬಾರ್ದು. ಯಾಕೆ ಅಂತ ಕೇಳು. ಯಾಕೆ? ಅಲ್ವೇ, ನಿನ್ನ ಮದುವೆ ಆದ ದಿವಸನೇ ನನ್ನನ್ನ ನಾನು ನಿನಗೆ ಸಂಪೂರ್ಣವಾಗಿ ಸಮರ್ಪಿಸ್ಕೊಂಡಿದ್ದೀನಿ. ಸಾಕ್ಷಾತ್ ಶ್ರೀಮನ್ ನಾರಾಯಣನ್ ತರ ನಾನೇ ಸದಾ ಜೊತೆಲಿ ಇರ್ತೀನಲ್ಲೇ, ಇದಕ್ಕಿಂತ ಗಿಫ್ಟ್ ಯಾವ್ಬೇಕು? ಬಡ್ಕೋಬೇಕು ನಿಮ್ ಗಿಫ್ಟಿಗೆ. ನಾನ್ ಕೇಳಿದ್ದು ಹಿತ್ತಾಳೆನೋ ಕಬ್ಬಣನೋ ಅಲ್ಲ, ಅಪರಂಜಿ ಚಿನ್ನನ. ಅದು ನೀವಲ್ಲ. ಇವತ್ತಿನ ದಿನ ಚಿನ್ನ ತಗೊಂಡ್ರೆ ಅದು ಹೆಚ್ಚತ್ತಂತೆ, ಅದಕ್ಕೆ ಕೇಳ್ತಿರೋದು ನಿಮ್ಮನ್ನ. ಈಗೇನು ಅಪರಂಜಿ ಚಿನ್ನ ತಾನೆ? ಕೊಡ್ಸೋಣ ಬಿಡೆ, ಅದೇನು ಮಹಾ. ಅಯ್ಯೋ, ಏನೇನು ಅಚೀವ್ಮೆಂಟ್ ಮಾಡಿಲ್ಲ ನನ್ನ ಜೀವನದಲ್ಲಿ ನಾನು. ನಿಜ ಹೇಳ್ತಿದ್ದೀರೇನ್ರಿ? ನೀವು ಚಿನ್ನ ಕೊಡಿಸ್ತೀರಾ? ಅಯ್ಯೋ ದೇವ್ರೆ, ಅದ್ ಯಾವ ದೇವ್ರಿ ನಿಮ್ಗೆ ಇಷ್ಟೊಂದು ಒಳ್ಳೆ ಬುದ್ಧಿ ಕೊಟ್ಟಿದ್ದು? ಥ್ಯಾಂಕ್ ಯು ರೀ, ಥ್ಯಾಂಕ್ ಯು. ದೇವ್ರ ಬುದ್ಧಿ ಕೊಡೋದೇನೆ ಬಂತು? ಪ್ರತಿ ವರ್ಷ ನಡೀತಾ ಇರೋದು ಅದೇ ತಾನೇ. ಇನ್ ಸ್ವಲ್ಪ ಹೊತ್ತಿಗೆ ನಮ್ಮಕ್ಕ, ಐ ಮೀನ್ ಇವರ ಅತ್ತಿಗೆ ಪೂಜೆ ಶುರು ಮಾಡ್ತಾರೆ. ಪೂಜೆ ಮುಗಿದ ನಂತರ ಮನೆಯಲ್ಲಿರೋ ಎಲ್ಲ ಸದಸ್ಯರಿಗೂ ಒಂದೊಂದು ಗೋಲ್ಡ್ ಕಾಯಿನ್ ಕೊಡ್ತಾರೆ. ನನಗೆ ಮೊದಲೇ ಚಿನ್ನದ ಮೇಲೆ ವ್ಯಾಮೋಹ ಇಲ್ಲ. ಐ ಡೋಂಟ್ ಲೈಕ್ ಜ್ಯುವೆಲರಿ. ಸೊ ಆ ಕಾಯಿನ್ನ ನಾನು ನಿನಗೇ ಕೊಡ್ತೀನಿ. ನಾನೇನ್ ಮಾಡ್ಲಿ ಅದನ್ನ ಇಟ್ಕೊಂಡು. ಸೊ ಅಕ್ಷಯ ತದಿಗೆಗೆ ನಾನು ನಿನಗೆ ಕೊಡ್ತಾ ಇರೋ ಗಿಫ್ಟ್ ಮಜಾ ಮಾಡೋ. ನಿಮ್ಮ ನಾಚಿಕೆ ಆಗಲ್ವೇನ್ರಿ ನಿಮ್ಗೆ ಹೀಗೆ ಹೇಳೋದಕ್ಕೆ? ಬೇರೆಯವ್ರು ಕೊಡೋ ಗಿಫ್ಟ್ ಅನ್ನ ತಂದು ನನಗೆ ಕೊಡ್ತಾರಂತ ಗಿಫ್ಟ್ ಆಗಿ, ಅದ್ರ ಬದಲು ಒಂದು ಮೊಳ ಮಲ್ಗೆ ಹೂ ತಂದ್ಕೊಡಿ, ಎಷ್ಟು ಹಾಯಾಗಿರುತ್ತೆ. ಒಂದು ಮೊಳ ಮಲ್ಗೆ ಹೂವ? ಏನೇ ನೀನು ಈ ಬಿ ಕೆ ಬಾಲಕೃಷ್ಣನ್ ಲೆವೆಲ್ಗೆ ಒಂದು ಮಾರಲ್ಲ, ಒಂದು ಮಂಕ್ರಿ ಬೇಕಾದ್ರೆ ತಂದ್ಕೊಡ್ತೀನಿ, ಕೇಳೆ. ಮುಸ್ರಿ ಬಾಯ್ ಸಾಕು, ಇಂಥ ಮಾತುಗಳಿಗೆ ಏನು ಕಡಿಮೆ ಇಲ್ಲ ನೀವು. ಅಯ್ಯೋಯ್ಯೋ, ನಿಲ್ಸ್ತೀರಾ? ಬೆಳಗ್ಗೆನೆ ಯುದ್ಧ ಶುರುವಾಗೋಯ್ತಾ? ನಿಮ್ಮಿಬ್ರಲ್ಲಿ ಒಂದೇ ಒಂದು ಮಿಸ್ಸಿಂಗು. ಏನೋ ಅದು? ಕತ್ತಿ ಗುರಾಣಿ. ನೀನು ಬಾಂಡ್ಲಿನಾ? ರೀ ಮಾರುತಿ, ನೀನ್ ಸ್ವಲ್ಪ ಸುಮ್ಮನೆ. ನನ್ ಸಂತ ನನ್ಗೆ. ವೈದೇಹಿ ಅಕ್ಕ, ನಾನ್ ನಿಮ್ಮನ್ನ ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀನಿ. ನಿಮ್ ಸಂಕಟ ಏನು ಅಂತ ನನಗೆ ಗೊತ್ತಿಲ್ವಾ? ಓಹೋ, ನಿನಗೆಲ್ಲ ಗೊತ್ತು. ನಿನಗೆ ಹೇಳ, ಅದೇನ್ ಗೊತ್ತು ನಿನ್ಗೆ? ಹೇಳ, ಹೇಳಲೇ, ಹೇಳೋ. ಬಾಲಣ್ಣವ್ರೆ, ಸುಮ್ನೆ ನಿಮ್ಮ ಮರ್ಯಾದೆ ನೀವೇ ಯಾಕೆ ಕಳ್ಕೊತೀರಾ? ಈಗೇನ್ ಹೇಳ? ಹೇಳೋ. ಸರಿ, ನಿಮ್ ಇಷ್ಟ. ವೈದೇಹಿ ಅಕ್ಕ, ನಿಮ್ ಮೂತಿ ಕಿವುದು ಇವತ್ತು ಅಕ್ಷಯ ತದಿಗೆ ನಿಮ್ಮ ಯೋಗ್ಯತೆಗೆ ಒಂದು ಮೂಗ್ಬಟ್ಟಾದ್ರೂ ಕೊಡ್ಸಿದ್ದೀರಾ ಅಂತ ಕೇಳಿರ್ತಾರೆ. ಅದು ಹಾಳಾಗೋಗ್ಲಿ, ಒಂದು ಮೊಳ ಹೂನಾದ್ರೂ ಕೊಡ್ಸಿದ್ದೀರಾ ಅಂತ ಕೇಳಿರ್ತಾರೆ. ಅದಕ್ಕೆ ನೀವು ನನ್ನನ್ನೇ ಗಿಫ್ಟ್ ಆಗಿ ಕೊಟ್ಟಿದ್ದೀನಲ್ಲೇ ಅಂತ ಹೇಳಿರ್ತೀರಾ. ಸರಿನಾ ಬಾಲಣ್ಣವ್ರೆ? ಹಾಗಾದ್ರೆ ನೀನು ಕದ್ದು ಕೇಳಿಸ್ಕೊಂಡಿದ್ಯಾ ಕಣ? ಕದ್ದು ಕೇಳಿಸ್ಕೊಳಕ್ ನಾನೇನು ಕಳ್ಳನ? ನಮ್ಮ ದೇವ್ರ ಸತ್ಯ ನಮಗೆ ಗೊತ್ತಿಲ್ವಾ? ಸುಮ್ಮನೆ ಜಗಳ ಮಾಡಬೇಡಿ. ಹೊರಗಡೆ ಪೂಜೆಗೆ ಎಲ್ಲರೂ ಕಾಯ್ತಾ ಇದ್ದಾರೆ, ಕರೆದ್ರು, ಬನ್ನಿ. ಮಾರುತಿ, ಈ ವಿಷಯನ ಹೊರಗಡೆ ಯಾರಿಗೂ ಹೇಳ್ಬೇಡ ಕಣೋ. ನಾನ್ಯಾಕಕ್ಕ ಹೇಳಿ? ಬನ್ನಿ, ಎಲ್ಲ ಕಾಯ್ತಾ ಇದ್ದಾರೆ. ಲೇ ಬೈ, ಆ ಮಾರುತಿ ನಾನು ಮೂತಿ ತಿಂತ ಹೇಳ್ತಾನಲ್ಲೇ, ನೋಡ್ಕೊಂಡು ಸುಮ್ಮನೆ ಇದೆಯಲ್ಲ ನೀನು. ನಿಮ್ ಯೋಗ್ಯತೆ ಏನು ಅಂತ ಅವನಿಗೂ ಚೆನ್ನಾಗಿ ಗೊತ್ತು, ಅದಕ್ಕೆ ಮೂತಿಗೆ ತಿವ್ದು ಹೋದ. ಈಗ ಬಿಡು ಆ ವಿಷಯ, ಬಿಡು. ಈಗೇನು ಯು ವಾಂಟ್ ಗೋಲ್ಡ್? ಗೋಲ್ಡ್ನ ಕೊಡಿಸ್ತೀನಿ, ಯೋಚನೆ ಮಾಡಬೇಡ. ಖಂಡಿತವಾಗ್ಲೂ ಕೊಡ್ತೀನಿ, ಬರ್ತಿಟ್ಕೊಂಡ್ಬಿಡು ಮುಂದಿನ ವರ್ಷ. ನಾನ್ ಮದ್ವೆ ಆಗಿದ್ದ ವರ್ಷದಿಂದ ಮುಂದಿನ ವರ್ಷ ಅಂತ ಹೇಳ್ಕೊಂಡೇ ಬರ್ತಿದ್ದೀರಾ. ಅದು ಇವತ್ತಿಗೂ ಮುಂದುವರಿತಿದೆ. ನೀವು ಮುಂದುವರಿಯಲ್ಲ, ನನಗೇನು ಗಿಫ್ಟ್ ಕೊಡ್ಸಲ್ಲ.
ಬಿಡಿ ನನ್ನ ಮಾತು ಬಿಡ್ರಿ. ಚೆನ್ನಾಗಿ ಎಲ್ಲರ ಮುಂದೆ ನನ್ನ ಬಗ್ಗೆ ತೆಗಿಬೇಡ. ಅಯ್ಯೋ ಪ್ಲೀಸ್ ನಾನು ಅರ್ಥ ಮಾಡ್ಕೊಳ್ಳೆ. ನೋಡು ಇನ್ನೇನು ಪೂಜೆ ಶುರುವಾಗುತ್ತೆ. ಪೂಜೆ ಮುಗಿತಿದ್ದ ಹಾಗೆ ಅಕ್ಕ ಎಲ್ಲರ ಕೈಗೂ ಗೋಲ್ಡ್ ಕಾಯಿನ್ ಕೊಡ್ತಾರೆ. ತಕ್ಷಣ ನೀನು ಕೈಗಿಟ್ಬಿಡ್ತೀನಿ. ಅಲ್ಲಿವರೆಗೂ ತಾಳ್ಮೆ ಬಿಡ ಪ್ಲೀಸ್. ಓ ಇದಕ್ಕೆ ಎಷ್ಟು ಏನಿಲ್ಲ ಅಣ್ಣ. ಇಲ್ಲ ಅಣ್ಣ, ಏನಿಲ್ಲ ಅದು ಮಾರ್ತಿ ಅದೇ ಏನೋ ಕೇಳ್ದ ಬಿಡಿ, ಅವನಿದ್ದೇ ಇದ್ದಿದ್ದೆ. ಅಕ್ಕ ಪೂಜೆ ಬೇಗ ಮುಗಿಸಿದ್ರೆ ಚೆನ್ನಾಗಿರುತ್ತೆ. ನಾನು ತಿಂಡಿ ಬೇರೆ ತಿಂದಿಲ್ಲ, ಹೊಟ್ಟೆ ಕವಕವ ಇದೆ. ಇವತ್ತು ಪೂಜೆ ಮುಗಿಯೋವರೆಗೂ ಒಂದು ಹನಿ ನೀರು ಇವತ್ತು ಪೂಜೆನೂ ಲೇಟ್ ಆಗುತ್ತೆ. ಅಲ್ಲ ಯಾಕಕ್ಕ? ಏನ್ ಬಾಲಣ್ಣ, ಎಷ್ಟು ಸಲ ಅಂತ ಹೇಳಿ ನಾನು. ಇವತ್ತು ವಿಶೇಷವಾದ ದಿನ, ಅಕ್ಷಯ ತದಿಗೆ ಆದ್ಮೇಲೆ ದೇವ್ರಿಗೂ ವಿಶೇಷವಾದ ಪೂಜೆ ಆಗ್ಬೇಕಲ್ವಾ? ನನಗೆ ಆಲ್ರೆಡಿ ಆಗಿದೆ ಬಿಡಿ. ಹೇಳಿ ಅಕ್ಕ ನೀವು. ಇವತ್ತಿನ ದಿನ ಏನು, ಅದ್ರ ಮಹತ್ವ ಏನು, ಅದ್ರ ಬಗ್ಗೆನೂ ಎಲ್ಲರೂ ತಿಳ್ಕೊಬೇಕಲ್ವಾ? ಒಂದ್ ಕೆಲಸ ಮಾಡಿ ಬಾಲಣ್ಣ, ಇವತ್ತಿನ ದಿನದ ಮಹತ್ವವನ್ನ ನೀವೇ ಎಲ್ರಿಗೂ ಹೇಳ್ಬಿಡಿ. ಅಲ್ಲ ನಾನ ಈ ಅಕ್ಷಯ ತದಿಗೆ ಅಂದ್ರೆ ಏನು ಅಂದ್ರೆ ಅಕ್ಕ ನನಗೆ ಓಡಾಟ ಕೆಲ್ಸಗಳು ಸಿಕ್ಕಾಬಿಟ್ಟೆ ನೋಡಿ, ಜ್ಞಾಪಕ ಇಟ್ಕೊಳಕ್ ಆಗ್ತಿಲ್ಲ, ಮರ್ತೋಗ್ತಿದ್ದೀನಿ. ಗೊತ್ತಿಲ್ಲ ಅಂದ್ರೆ ಮುಚ್ಕೊಂಡು ಸುಮ್ಮನಿರ್ಬೇಕು. ಗೊತ್ತಿದೆ ಅಂತ ಹೇಳ್ಬಾರ್ದು ಅಂದ್ರೆ ಗೊತ್ತಿದೆ ರೀ. ಏನ್ ಗೊತ್ತಾ, ಈ ಅಕ್ಷಯ ತದಿಗೆ ಅಂದ್ರೆ ಅದು ಒಂಥರ ವಿಶೇಷವಾದ ದಿವಸ. ಅವತ್ತು ನಮ್ಮ ಕೈಲಾದಷ್ಟು ಚಿನ್ನನ ಪರ್ಚೇಸ್ ಮಾಡಬೇಕು. ಅದರಿಂದ ಏಳಿಗೆ ಆಗುತ್ತೆ, ನಮ್ಮಂತ ಗಂಡಸರ ಜೇಬ್ಗೆ ಕತ್ರಿ ಬೀಳುತ್ತೆ. ನಿಮ್ಮಂತ ಗಂಡಸ್ರ ಜೇಬ್ಗಲ್ಲ, ದುಡ್ಡಿರೋ ಗಂಡಸ್ರ ಜೇಬ್ಗೆ. ಏ ವೈದೇಹಿ, ವಿವೇಕ್ ನೀವ್ ಹೇಳಿ ನೋಡೋಣ. ಇವತ್ತು ತುಂಬಾ ಒಳ್ಳೆ ದಿವಸ ಅಂತ ಗೊತ್ತು, ಅದನ್ನ ಬಿಟ್ಟು ನಮ್ಗೆ ಸರಿ ಹೋಯ್ತು. ಏನ್ರಿ ಹೇಳಿ. ಅದು ವಿವೇಕ್ ಗೊತ್ತಿರೋಷ್ಟೇ ನಂಗೂ ಗೊತ್ತಿರೋದು. ಇವತ್ತು ಒಳ್ಳೆ ದಿವಸ, ಒಡವೆ ಅಂಗಡಿ ಮುಂದೆ ಹೆಂಗಸ್ರೆಲ್ಲ ಕ್ಯೂ ಅಲ್ಲಿ ನಿಂತಿರ್ತಾರೆ. ಚಿನ್ನ ಕೊಂಡ್ಕೊಂಡ್ರೆ ಒಳ್ಳೇದಾಗುತ್ತೆ. ಅದಕ್ಕೆ ಅಪ್ಪನು ಪ್ರತಿ ವರ್ಷ ಇವತ್ತಿನ ದಿವಸ ನಮ್ಗೆಲ್ಲ ಒಂದೊಂದು ಗೋಲ್ಡ್ ಕಾಯಿನ್ ಕೊಡ್ತಾ ಇದ್ರು. ಕೊಡ್ತಾ ಇದ್ರು, ಈಗ ಅಕ್ಕನ ಕೊಡ್ತಾ. ಓ ದೇವ್ರೆ. ಸರಿ, ಮಕ್ಕಳು ಸೊಸೆಯರು ಯಾರಾದ್ರೂ ಹೇಳ್ತೀರಾ? ಗಾಯತ್ರಿ ನೀ ಹೇಳಮ್ಮ. ಅತ್ತೆ ಅದು ಅದು ಅತ್ತೆ. ಕೀರ್ತಿ ನಿನಗೆ ಗೊತ್ತಾ? ಹೇಳು ಹೇಳು ಕೀರ್ತಿ. ಹೇಳಮ್ಮ. ಅದು ಇವತ್ತಿನ ದಿನ ಶ್ರೀಮನ್ ನಾರಾಯಣನ 6ನೇ ಅವತಾರ ಪರಶುರಾಮ ಹುಟ್ಟಿದ ದಿನ. ಹಾಗಾಗಿ ಇದು ನಾರಾಯಣನ ಹುಟ್ಟಿದ ಹಬ್ಬ, ತುಂಬಾನೇ ಪವಿತ್ರವಾದ ದಿನ. ಭಗವಂತ ಲೋಕನ ಉದ್ಧಾರ ಮಾಡೋದಕ್ಕೆ ಪರಶುರಾಮನ ಅವತಾರದಲ್ಲಿ ಭೂಮಿಗೆ ಬಂದಿತ್ತು. ನನಗೆ ಗೊತ್ತಿರೋದಿಷ್ಟೇ. ತುಂಬಾ ಚೆನ್ನಾಗಿ ಹೇಳ್ದೆ ಅಮ್ಮ. ಎಷ್ಟು ತಿಳ್ಕೊಂಡಿದೀಯ ನೀನು. ಅದರ ಜೊತೆಗೆ ಇನ್ನೂ ಒಂದು ವಿಷಯ ಇದೆ. ಏನ್ ಹೇಳಿ ಅತ್ತೆ? ಇವತ್ತು ವಿಘ್ನ ವಿನಾಯಕ ಮಹರ್ಷಿ ವೇದವ್ಯಾಸರ ಜೊತೆ ಸೇರಿ ಮಹಾಭಾರತ ಬರೆಯೋಕೆ ಓಂಕಾರ ಹಾಕಿದ್ದೀನಿ. ಹಾಗಾಗಿ ಇವತ್ತು ತುಂಬಾ ತುಂಬಾ ಒಳ್ಳೆ ದಿನ. ಇವತ್ತಿನ ದಿನ ಏನೇ ಕೆಲಸ ಶುರು ಮಾಡಿದ್ರು ಯಶಸ್ಸು ಕೀರ್ತಿ ತಂದ್ಕೊಡುತ್ತೆ ಅನ್ನೋದು ನಂಬಿಕೆ. ಹಾಗಾಗಿ ಏನೇ ಕೆಲಸ ಕಾರ್ಯ ಇದ್ರೂ ಇವತ್ತಿನ ದಿನನೇ ಶುರು ಮಾಡ್ತಾರೆ. ಗೊತ್ತಾಯ್ತಾ ಬಾಲಣ್ಣ? ಗೊತ್ತಾಯ್ತಕ್ಕ, ಎಲ್ಲ ಗೊತ್ತಾಯ್ತು ಬಿಡಿ. ಅರ್ಥ ಆಯ್ತು, ಅರ್ಥ ಆಯ್ತು. ತಮ್ಮ ಸಂಕಟ ನಮ್ಗೂ ಅರ್ಥ ಆಯ್ತು. ಕತೆ ಕೇಳಿದ್ದಾಯ್ತು, ಮಹತ್ವ ತಿಳ್ಕೊಂಡಿದ್ದಾಯ್ತು. ಮತ್ತಿನೇನು, ಪೂಜೆ ಶುರು ಮಾಡ್ಬಿಡೋಣವಾ? ಶುರು ಮಾಡಿ ಅಕ್ಕ, ಮೊದಲು ಶುರು ಮಾಡಿ. ಆ
ಅಕ್ಕ ಪೂಜೆನ ತುಂಬ ಚೆನ್ನಾಗಿ ಮಾಡಿದ್ರಿ. ಎಲ್ಲ ಸರಿ ಹೋಯ್ತು. ಅದು ಅದೇ ಆ ಕಡೆ ಕ್ಷಣಕ್ಕೋಸ್ಕರ ನಾನು ಬಹಳ ಗಾತ್ರದಿಂದ ಕಾಯ್ತಿದ್ದೀನಿ. ಅದೇ ಪೂಜೆ ಆದಮೇಲೆ ಗೋಲ್ಡ್ ಕಾಯಿನ್ ಕೊಡ್ತೀರಲ್ಲ, ಅದನ್ನ ಆದಷ್ಟು ಬೇಗ ಕೊಟ್ಬಿಟ್ರೆ ಅದನ್ನ ನನ್ನ ಹೆಂಡತಿ ಕೈಗಿಟ್ಟು ರಿಲೀಸ್ ಆಗಿ ಸಿಟ್ಟಿಗೆ ಹೋಗ್ತೀನಿ. ಈ ಸಲ ಗೋಲ್ಡ್ ಕಾಯಿನ್ ಕೊಡೋ ಪದ್ಧತಿ ಇಲ್ಲ. ಅಯ್ಯೋ ದೇವ್ರೆ, ಯಾಕಕ್ಕ ಹಾಗೆ ಮಾಡಿದ್ರಿ? ಪ್ರತಿ ಸಲ ಗಂಡಸರು ಹೆಣ್ಮಕ್ಳಿಗೆ ಕೊಡೋದು ವಾಡಿಕೆ. ಈ ಸಲ ನಮ್ಮನೇಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ಆಚರಿಸೋಣ ಅಂತ. ಈ ಸಲ ಹೆಣ್ಮಕ್ಳು ತಮ್ಮ ಗಂಡಂದ್ರಿಗೆ ಚಿನ್ನ ಕೊಡ್ಬೇಕು. ಆದ್ರೆ ರೂಲ್ಸ್ ಇದೆ. ರೂಲ್ಸಾ? ಒಂದು, ಯಾರು ಮನೆ ಬಿಟ್ಟು ಆಚೆ ಹೋಗ್ಬಾರ್ದು. ಎರಡನೇದು, ನಾನ್ ಕೊಡೋದು ಕೇವಲ ಅರ್ಧ ಗಂಟೆ ಮಾತ್ರ. ಅಷ್ಟ್ರೊಳಗೆ ನಿಮ್ ಗಂಡಂದ್ರಿಗೆ ಏನ್ ಕೊಡ್ತೀರಾ ಅನ್ನೋದನ್ನ ಯೋಚನೆ ಮಾಡಿ ಕೊಟ್ಬಿಡ್ಬೇಕು. ನೀವ್ ಕೊಡೋ ಉಡುಗೊರೆಯಿಂದ ನೀವು ನಿಮ್ ಗಂಡಂದ್ರ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದೀರಾ ಅನ್ನೋದು ಗೊತ್ತಾಗುತ್ತೆ. ನಾನು ಕೊಟ್ಟಿರೋದು ಕೇವಲ ಅರ್ಧ ಗಂಟೆಗಳು ಮಾತ್ರ. ಈಗ ನಿಮ್ಮ ಸಮಯ ಶುರುವಾಯ್ತು, ಬೇಗ. ಚೆನ್ನಾಗಿರೋದು ಹುಡುಕು. ನಮ್ಗೆ ಸಲ ಏನೋ ಸರ್ಪ್ರೈಸ್ ಇದೆ. ನಿನಗೂ ಇರುತ್ತೆ ಕಣ. ಏನು ಕೊಡದೆ ಪರವಾಗಿಲ್ಲ ಕಡೆ, ಬೈಗಳ ಮಾತ್ರ ಬೇಡ ಎಲ್ರು. ಕುತೂಹಲ ಅದಕ್ಕೆ ಏನ್ ಗಿಫ್ಟ್ ಬರುತ್ತೆ ಅಂತ. ಅರ್ಧ ಗಂಟೆ ಆಗ್ತಾ ಬಂತಲ್ಲೋ ಅನ್ಪೂರ್ಣ, ಎಲ್ಲಿ ಯಾರು ಬಂದಿಲ್ಲ? ಗಿಫ್ಟ್ ಎಲ್ಲಿ? ಹೌದು ಬಾವಾ, ಅವ್ರು ಏನ್ ಗಿಫ್ಟ್ ತರ್ತಾರೋ ನಂದು ನೀವೇ ಇಸ್ಕೊಳ್ಳಿ, ನಾನು ತಿಂಡಿ ತಿನ್ಕೊಂಡು ಬರ್ತೀನಿ. ಬಂದೆ. ಎಲ್ಲಿ ನಮ್ ಹೆಣ್ಮಕ್ಳು ಇನ್ನು ಯಾರು ಬಂದಿಲ್ವಾ? ನಾನ್ ಕೊಟ್ಟ ಅರ್ಧ ಗಂಟೆ ಮುಗಿತಾ ಬಂತು. ಎಲ್ಲಿದ್ದೀರಾ? ವೈದೇಹಿ, ಕೀರ್ತಿ, ಗಾಯತ್ರಿ, ಬೇಗ ಬನ್ನಿ. ಅಮ್ಮ, ಅವ್ರು ಬರ್ತಾರೆ. ಮೊದಲು ದಯ, ನಿಂಗೆ ಏನ್ ಗಿಫ್ಟ್ ತಂದಿದ್ರ ತೋರಿಸಿ. ಏನ್ ಗಿಫ್ಟ್? ಮಾರುತಿ, ಬಾಯ್ಲಿ. ಓಹೋ, ಬಾರಯ್ಯ. ನಾನೇ ಕೈಯಾರೆ ಕೊಟ್ಟು. ಇದು ನಿನಗೆ. ಕೈ ತೋರ್ಸು. ಕೈ ಚೆನ್ನಾಗಿದ್ಯಾ? ತುಂಬಾ ಚೆನ್ನಾಗಿದೆಯಮ್ಮ. ಒಳ್ಳೆದಾಗಿ ಬೇಗ ಮದುವೆ ಆಗಿ ಒಂದ್ ಒಳ್ಳೆ ಹೆಣ್ಮಕ್ಳು ಕರ್ಕೊಂಬ. ವಿವೇಕಣ್ಣ, ಹೋಗ್ಲಿ ಬಾ, ನನ್ನ ಆಶೀರ್ವಾದನ ತಗೋ. ಏನಕ್ಕ ನೀವು? ಅಲ್ಲ, ಉಡುಗೊರೆ ಕೊಡೋದನ್ನ ಇವನಿಂದ ಶುರು ಮಾಡ್ಬೇಕಾ? ನೋಡಿ, ಈ ಮನೆ ಅಳಿಯನ್ಗೆ 5 ಪೈಸದ ಬೆಲೆ ಕೊಡದೆ ಹೋಗ್ತಾ ಇದ್ದಾನೆ. ನಾನು ಮನೆ ಮಗ. ಸೊಸೆ